ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಮರ್ಯಾದೆ ರಾಮಣ್ಣ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಐಶ್ವರ್ಯ ಸಿಕ್ಕಾಪಟ್ಟೆ ಬಿಸಿಲಿಂದ ಹೊರಗಡೆ ನಿಂತಿರಬೇಕಾದ್ರೆ ಅಲ್ಲಿ ಜ್ಯೋತಿ ಛತ್ರಿನ ತಗೊಂಡು ಹಿಡ್ಕೊಂಡು ನಿಂತ್ಕೋತಾಳೆ. ಇವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂದು ಆ ಛತ್ರಿನ ಬಿಸಾಕ್ತಾ ಇರ್ತಾಳೆ. ಇಲ್ಲಿಗೆ ಏನಕ್ಕೆ ಬಂದೆ ಜ್ಯೋತಿ, ನನ್ನ ತಲೆ ತಿನ್ಬೇಡ, ಹೊರಟೋಗು ಅಂತ ಅಂದಾಗ, ನೋಡಿ ಇವರೇ ಬಿಸಿಲಲ್ಲೆಲ್ಲ ನಿಂತ್ಕೊಂಡು ನಿಮಗೆ ಅಭ್ಯಾಸ ಇಲ್ಲ, ಒಳಗಡೆ ಬರ್ತಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನೆರಳಲ್ಲಾದರೂ ನಿಂತ್ಕೊಳ್ಳಿ ಅಂತ ಜ್ಯೋತಿ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತು ಐಶ್ವರ್ಯ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಇದನ್ನೆಲ್ಲ ಮಾಡೋಕ್ಕೆ ಬರಬೇಡ ಆಯಿತಾ, ನೀನು ಛತ್ರಿ ಇಡೋದ್ರಿಂದ ಈ ಕಡೆ ಬಿಸಿಲು ಕಡಿಮೆ ಆಗ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಹತ್ಕೊಂಡು ಬೆಂಕಿ ಥರ ಉರಿತಾ ಇದೆಯಲ್ಲ, ಆ ಕೋಪ ಕಡಿಮೆ ಮಾಡೋಕ್ಕಾಗಲ್ಲ, ಇದನ್ನೆಲ್ಲ ನನಗೆ ಮಾಡಬೇಡ, ಇಲ್ಲಿಂದ ಹೊರಟೋಗು ಅಂತ ಅಂದಾಗ, ನನ್ನ ಮಾತು ಕೇಳಿ ಪ್ಲೀಸ್ ಪ್ಲೀಸ್ ಅಂತ ಅನ್ಬೇಕಾದ್ರೆ, ಇವಾಗ ಬಂದಿದೆಯಲ್ಲ ನನಗೆ ಹೆಲ್ಪ್ ಮಾಡೋಕ್ಕೆ, ಸಹಾಯ ಮಾಡೋಕ್ಕೆ, ಆವಾಗ ನಿಮ್ಮ ಅಣ್ಣ ನಿಮ್ಮ ಅತ್ತೆ ಎಲ್ಲರೂ ಸಹ ನಮ್ಮ ಅಪ್ಪ ಅಮ್ಮನಿಗೆ ಅವಮಾನ ಮಾಡಿದ್ರಲ್ಲ, ಯಾವಾಗ ಯಾರಾದರೂ ಸಹ ನನ್ನ ಹೆಲ್ಪಿಗೆ ಬಂದ್ರಾ? ಇಲ್ಲ ತಾನೇ, ಮತ್ತೇನಕ್ಕೆ ಇವಾಗ ಬಂದಿದ್ದೀರಾ ಅಂತ ಕಿರ್ಚಾಡ್ತಾ ಇರ್ತಾಳೆ. ಆವಾಗ ಯಾರು ನಮ್ಮ ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡಲಿಲ್ಲ, ಇವಾಗ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀರಾ? ಈ ಬಿಸಿಲಲ್ಲೆಲ್ಲ ಬೇಕಾದರೆ ನಾನು ಬೆಂಕಿ ಒಳಗೂ ಸಹ ನಿಂತ್ಕೊಬಿಡ್ತೀನಿ, ಅಷ್ಟು ಕೋಪ ನನಗೆ ಬರ್ತಿದೆ, ನನ್ನ ಮನಸ್ಸಿಗಾಗಿರೋ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿ, ಈ ಮನೆಯಿಂದ ನನಗೆ ಅಷ್ಟು ಅವಮಾನ ಆಗಿದೆ, ಅಷ್ಟು ನೋವು ಆಗಿದೆ, ಈಗ ನೀನು ಕಾಳಜಿ ತೋರಕ್ಕೆ ಬರಬೇಡ, ಇಲ್ಲಿಂದ ಹೊರಟೋಗು ಜ್ಯೋತಿ ಅಂತ ಐಶ್ವರ್ಯ ಕಿರ್ಚಾಡ್ತಿರ್ಬೇಕಾದ್ರೆ, ಅದಕ್ಕೆ ಪ್ಲೀಸ್ ಅವರು ನನ್ನ ದೊಡ್ಡವ್ವ, ಅವ್ರ ಎದುರುಗಡೆ ನನಗೆ ಯಾವ ರೀತಿ ಮಾತಾಡಲಿ ನೀವೇ ಹೇಳಿ ಅಂತ ಜ್ಯೋತಿ ಕೇಳ್ತಾ ಇರ್ತಾಳೆ. ಹಾಗೆ ಐಶ್ವರ್ಯ, ಹೌದು, ನೀನು ಮಾಡಿರೋದು ಕರೆಕ್ಟಾಗಿದೆ, ಯಾಕೆ ಅಂತಂದರೆ ಈ ಮನೇಲಿರೋರೆಲ್ಲರೂ ಸಹ ಜಯಮ್ಮನ ಮಾತು ಕೇಳ್ಕೊಂಡೇ ಬಿದ್ದಿರೋರು, ಸೊ ಇವತ್ತು ನನಗೂ ಅದೇ ಪರಿಸ್ಥಿತಿ ಬಂತಲ್ಲ ಅಂತ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ, ಅದಕ್ಕೆ ಬಿಸಿಲಲ್ಲಿ ನಿಂತ್ಕೊಂಡು ನನಗೆ ನಾನೇ ಪನಿಷ್ಮೆಂಟ್ ತಗೋತಿದ್ದೀನಿ ಅಂತ ಕಿರ್ಚಾಡ್ತಾ ಇದ್ರೆ, ಇವಳು ಮಾತಾಡೋದನ್ನು ನೋಡಿಕೊಂಡು ಚೆನ್ನಮ್ಮ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾರೆ. ಹಾಗೆ ಅಜ್ಜಿ ಐಶ್ವರ್ಯ ದುಃಖ ಪಡೋದನ್ನು ನೋಡಿ ಅಜ್ಜಿನೂ ಸಹ ಕಣ್ಣೀರಾಗ್ತಾ ಇರ್ತಾರೆ. ಈ ಹೆಣ್ಮಗ ಎಷ್ಟು ಕಷ್ಟಪಡ್ತಾ ಇದೆ, ತನ್ನ ಮನಸ್ಸಲ್ಲಿರೋ ನೋವು ಆಟ ಎಲ್ಲನೂ ಸಹ ಇವತ್ತು ಹೊರಗಡೆ ಹಾಕ್ತಾ ಇದ್ದಾಳೆ, ನನ್ನ ಕೈಲಿ ಕಷ್ಟನ ನೋಡೋಕ್ಕಾಗ್ತಿಲ್ಲ ದೇವ್ರೆ ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಇಷ್ಟೆಲ್ಲ ಆದಮೇಲೆ ನಾನು ಜಯ ಹತ್ರ ಮಾತಾಡಲೇಬೇಕು ಅಂತ ಅಜ್ಜಿ ಜಯಮ್ಮನ ಹತ್ರ ಮಾತಾಡೋಕ್ಕೆ ಬರ್ತಾ ಇದ್ರೆ, ತನ್ನ ಪಾಡಿಗೆ ತಾನು ಜಯಮ್ಮ ತರಕಾರಿ ಕಟ್ಕೊಂಡು ಸಾಂಬಾರು ಮಾಡ್ತಾ ಇರ್ತಾರೆ. ಅಲ್ಲ ಜಯಿ, ಏನಾಗಿದೆ ನಿನಗೆ, ಈ ಹಟ್ಟಿನಲ್ಲಿ ಏನೇನೋ ಆಗ್ತಿದೆ ಅದನ್ನೆಲ್ಲ ನೋಡಿದರೂ ಸಹ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಬಂದು ಕೂತಿದೆಯಲ್ಲ, ನಿನಗೇನು ಅನ್ನಿಸ್ತಿಲ್ವಾ ಅಂತ ಬೈತಾ ಇರ್ತಾರೆ. ಹಾಗೆ ಜಯಮ್ಮ, ನೋಡಿ ಅತ್ತೆಮ್ಮ, ಇವತ್ತು ನನಗೆ ಅಡುಗೆ ಮಾಡ್ಕೊಳ್ಳಲ್ಲ, ನಿಮಗೆ ಮಾತ್ರ ಅಡುಗೆ ಮಾಡ್ತೀನಿ, ನನಗೆ ಹಣ್ಣಾಗಿರೋ ಒಂದು 4-5 ಮಾವಿನ ಹಣ್ಣು ಎತ್ತೀರಿ, ತುಂಬ ದಿನ ಆಗಿದೆ ಹಣ್ಣು ತಿಂದು, ಅದನ್ನು ತಿಂದು ಖುಷಿಯಿಂದ ಮಲ್ಕೋತೀನಿ ಅಂತ ಅನ್ಬೇಕಾದ್ರೆ, ಏನೇ ಆಗಿದೆ ನಿನಗೆ, ತಲೆಗೆಲೆ ಕೆಟ್ಟಿದ್ಯಾ, ಈ ಥರ ಮಾತಾಡ್ತಿದ್ಯಾ? ಆ ಹೆಣ್ಮಗು ನೋಡಿದರೆ ಕಣ್ಣೀರು ಹಾಕೊಂಡು ಬಿಸಿಲಲ್ಲಿ ನಿಂತಿದೆ, ನಿನಗೆ ಸ್ವಲ್ಪನಾದರೂ ಕರುಣೆ ಅನ್ನೋದಿಲ್ವಾ, ಸಮಾಧಾನ ಮಾಡಬೇಕಲ್ವ ಜೈ ಅಂತ ಅನ್ಬೇಕಾದ್ರೆ, ನೋಡಿ ಅತ್ತೆಮ್ಮ, ನಿಮ್ಮ ಕಾಲು ಒತ್ಬೇಕಾ ಹೇಳಿ ಒತ್ತುತ್ತೀನಿ, ಆದರೆ ನಾನು ಮಾತ್ರವ ಆ ಪ್ಯಾಟೆ ಸುಬ್ಬಿ ವಿಷಯಕ್ಕೆ ಹೋಗಲ್ಲ, ನನ್ನ ಪಾಡಿ ನನ್ನ ಬಿಟ್ಬಿಡಿ ಅಂತ ಅನ್ಬೇಕಾದ್ರೆ, ಯಾಕೆ ಈ ರೀತಿ ಮಾತಾಡ್ತಿದ್ದೀಯಾ, ಈ ಹಟ್ಟಿಲಿ ನಿನಗೂ ಅವಳಿಗೆ ಏನು ಸಂಬಂಧ ಇಲ್ವಾ, ನಿನಗೇನು ಅನ್ಸಲ್ವಾ, ಈ ಅತ್ತೆ ಮಾತಿಗೆ ಬೆಲೆ ಕೊಡಬೇಕು ಅಂತ ಅನ್ಸಲ್ವಾ ಅಂತ ಚೆನ್ನಮ್ಮಜ್ಜಿ ಬೈತಾ ಇರ್ತಾರೆ. ಹಾಗೆ ಅವ್ರ ಅಪ್ಪನಿಗೆ ಸಿಕ್ಕಾಬಟ್ಟೆ ಅವಮಾನ ಆಗಿದೆ ಅಂತ ನೆನಪಿಸ್ಕೊಂಡು ಕಣ್ಣೀರು ಹಾಕೊಂಡು ಒಬ್ಬೊಬ್ಬಳೆ ಕೊರಗ್ತಿದ್ದಾಳೆ, ಆ ಬಿಸಿಲಲ್ಲಿ ನಿಂತಿದ್ದಾಳೆ. ಹೋಗು ಜೈ ಕರೆ ಅಂತ ಅನ್ಬೇಕಾದ್ರೆ, ನಾನೇ ಹೋಗಿ ಕರೆನ ಅತ್ತೆಮ್ಮ, ಕೊಬ್ಬು ಬಂದಿದೆ ಆ ಪೇಟೆ ಸುಬ್ಬಿಗೆ, ನಾನೇನಾದ್ರೂ ಬಿಸಿಲಲ್ಲಿ ಹೋಗಿ ನಿಂತ್ಕೊಂತ ಹೇಳಿದ್ನ, ಮೈಕೈ ಸುಡ್ಲಿ, ಅವಳೆ ಒಳಗೆ ಬರ್ತಾಳೆ, ಬಿಡಿ ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ಜಯಮ್ಮ ಹೇಳ್ತಾ ಇರ್ತಾರೆ. ಸುಡ್ತಾ ಇರೋದು ಅವಳ ಮೈ ಮಾತ್ರ ಅಲ್ಲ ಕಣೆ ಜೈ, ಮನಸ್ಸೊಳಗೆ ಅವ್ರ ಅಪ್ಪಂಗೆ ಅವಮಾನ ಆಯ್ತಲ್ಲ ಅಂತ ಬೆಂಕಿ ಥರ ಕುದೀತಾ ಇದೆ, ಅದಕ್ಕೆ ಅವಳಲ್ಲಿ ನಿಂತಿದ್ದಾಳೆ ಅಂತ ಅಂದಾಗ, ಬಿಡು ಅತ್ತೆವ್ವ, ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ ಅಲ್ವಾ, ಆ ವಿಶ್ವನಾಥನಿಗೆ ಅವಮಾನ ಆಗಿದ್ದು ಮಾತ್ರ ಕಾಣ್ತಿದೆ, ನನಗೆ ಅವಮಾನ ಆಗಿರೋದು ನಿಮಗೆ ಕಾಣ್ತಿಲ್ವಾ ಅಂತ ಅಂದಾಗ, ಆಗಲ್ಲ ಕಣೆ, ಆ ವಿಶ್ವನಾಥ ಒಳ್ಳೆನು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಆ ಮಗಿ ಏನು ಮಾಡೈತೆ, ಆ ಮಗಿ ಇಷ್ಟೊಂಥರ ನೋವು ತಿಂತಿದೆಯಲ್ಲ, ನೀನು ಹೋಗಿ ಕರೆದ್ರೆ ಖಂಡಿತ ಅವಳು ಒಳಗಡೆ ಬರ್ತಾಳೆ, ಹೋಗು ಜಯ ಅಂತ ಅಂದಾಗ, ನೋಡತ್ತಮ್ಮ, ನಮ್ಮ ಮಟ್ಟಿಗೆ ಬನ್ನಿ ಅಂತ ನಾನೇನು ಕರೆದಿರಲಿಲ್ಲ, ಬಂದರು, ಸುಮ್ಮನೆ ಹೋಗೋದು ಬಿಟ್ಬಿಟ್ಟು ನನಗೆ ಅವಮಾನ ಮಾಡೋಕ್ಕೆ ಬಂದರು, ಆದರೆ ಮೇಲೊಬ್ಬ ದೇವರಿದ್ದಾನಲ್ಲ, ಅವನು ಸರಿಯಾದ ಶಿಕ್ಷಣ ಕೊಟ್ಟ ಅಷ್ಟೇ ಅಂತ ಅನ್ಬೇಕಾದ್ರೆ, ತನ್ನ ತಾಯಿ ಮಾತಾಡೋದನ್ನೆಲ್ಲ ರಾಮಣ್ಣ ಕಿಟಕಿಲಿ ನಿಂತ್ಕೊಂಡು ಕೇಳ್ಕೊತಾ ಇರ್ತಾನೆ. ಹಾಗೆ ಇಷ್ಟೆಲ್ಲ ಅವಮಾನ ಆಗಿರೋ ನನಗೆ ಹೋಗಿ ಹೋಗಿ ಪ್ಯಾಟೆ ಸುಬ್ಬಿನ ಕರೀರಿ ಅಂತ ಹೇಳ್ತಿದ್ದಾರಲ್ಲ, ನಾನೇನಕ್ಕೆ ಕರೀಲಿ, ಇಲ್ಲಿ ಏನೇನಾಯಿತು ಅನ್ನೋದು ಅವಳಿಗೆ ಗೊತ್ತಿಲ್ವಾ, ಅವಳು ಕಣ್ಣಾರೆ ನೋಡ್ದಾಳಲ್ವಾ, ಸರಿ ತಪ್ಪು ಅವಳೇ ತಿಳ್ಕೊಂಡು ಒಳಗಡೆ ಬರ್ತಾಳೆ, ಇಲ್ಲಾಂದರೆ ಅಲ್ಲೇ ಬಿದ್ದಿರಲಿ ಬಿಡಿ ಅಂತ ಕೋಪದಿಂದ ಜಯಮ್ಮ ಹೇಳ್ತಾ ಇರ್ತಾರೆ. ಹಾಗೆ ಅಜ್ಜಿ ತುಂಬ ಕಣ್ಣೀರು ಹಾಕ್ಕೊಂಡು, ನಿನ್ನ ಮನಸ್ಸು ಇಷ್ಟೊಂಥರ ಹೊರಟಾಗಿದೆಯಲ್ಲ, ಹಾಗಾದರೆ ಹುಡುಗಿನ ಒಳಗಡೆ ಕರೆಯಲ್ವಾ ಅಂತ ಅಂದಾಗ, ಇಲ್ಲ ನಾನು ಕರೆಯಲ್ಲ, ಬೇಕಾದರೆ ಬರ್ತಾಳೆ, ಇಲ್ಲಾಂದ್ರೆ ಅಲ್ಲೇ ಬಿದ್ದಿರ್ತಾಳೆ ಅಂತ ಅಂದಾಗ, ನಿನ್ನ ಮಗನ ಮದುವೆ ಆಗಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಹುಡುಗಿಗೆ ಇಷ್ಟು ತೊಂದರೆ ಕೊಡ್ತಾ ಇದೆಯಲ್ಲ, ಅಷ್ಟಕ್ಕೂ ಮುಂಚೆ ಐಶು ನಿನಗೆ ಏನಾಗಬೇಕಿತ್ತು ಅನ್ನೋದನ್ನು ಒಂದೇ ಒಂದು ಕಿತ್ತ ನೆನಪು ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನೀನು ಪ್ರೀತಿಯಿಂದ ಐಶ್ವರ್ಯನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೆ, ಅವಾಗೆಲ್ಲ ಹಂಗೆ ಪ್ರೀತಿ ಮಾಡ್ತಿದ್ದವಳು, ಇವಾಗ ಯಾಕೆ ಈ ರೀತಿ ಮಾಡ್ತಿದ್ದೀಯಾ ಅಂತ ಅಂದಾಗ, ಹಳೆದನ್ನೆಲ್ಲ ಜಯಮ್ಮ ನೆನಪು ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸುಕನ್ಯಗೆ ಮಾತು ಕೊಟ್ಟಿರ್ತಾಳೆ, ನಮ್ಮ ಐಶ್ವರ್ಯನ ಯಾವತ್ತೂ ಸಹ ಜೋಪಾನ ಮಾಡೋದು ಈ ರಾಮಣ್ಣ ಅಂತ ಹೇಳಿದ ಮಾತೆಲ್ಲ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು
ನೋಡು ಅತ್ತೆಮ್ಮ, ಈ ಅಟ್ಟಿಗೇನಾದರೂ ಅವಳು ನನ್ನನ್ನು ಕೇಳಿ ನನ್ನ ಮಗನ ಮದುವೆ ಆಗಿ ಬಂದ್ಲಾ? ಇಲ್ಲ ತಾನೇ. ಈ ಮನೆಗೆ ಬರೋದು ಬಿಡೋದು ಅವಳ ಇಷ್ಟ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಜಯಮ್ಮ ಹೇಳ್ತಾ ಇರ್ತಾಳೆ, ಮರಿಬೇಡಿ ರಾತ್ರಿಗೆ ನಾನು ಊಟ ಮಾಡಲ್ಲ. ಈ ವರ್ಷದ ಫಸಲು ಬೇರೆ ಮುಗಿಯಕ್ಕೆ ಬಂದಿದೆ. ನನಗೆ ಮಾವಿನ ಹಣ್ಣು ಅಂತಂದರೆ ಪಂಚಪ್ರಾಣ, ಅದನ್ನು ಎತ್ತಿಡಿ ಅಂತ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ಕೆಲಸ ಮಾಡೋಕೆ ಹೋಗ್ತಿರ್ಬೇಕಾದ್ರೆ, ಹೋಗಿ ಹೋಗಿ ನಾನು ಕಲ್ಮನ್ಸರೋಳ ಹತ್ರ ಮಾತಾಡ್ತಿದ್ದೀನಲ್ಲ, ನನ್ನ ಎಕ್ಕಡ ತಂಡ ನಾನು ಹೊಡ್ಕೋಬೇಕು ಅಂತ ಅಜ್ಜಿ ಬೇಜಾರು ಮಾಡ್ಕೊಂಡು ಹೊರಗಡೆ ಹೋಗ್ತಿದ್ರೆ, ಇವರೆಲ್ಲ ಮಾತಾಡೋದನ್ನು ಕೇಳಿಕೊಂಡು ರಾಮಣ್ಣ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಮಣ್ಣ ಹಳೆ ದಿನ ನೆನ್ಪು ಮಾಡ್ಕೊಂಡು ಬರ್ತಾ ಇರ್ತಾನೆ. ಅವ್ವ ಮಾತಾಡಿದ್ದು, ಈ ಹಟ್ಟಿಗೆ ಏನಾದರೂ ನಾನು ಸೊಸೆಗೆ ಬಾ ಅಂತ ಕರೆದಿದ್ದೀನ, ಬೇಕಾದರೆ ಮನೆ ಒಳಗಡೆ ಬರ್ತಾಳೆ, ಬೇಡ ಅಂದ್ರೆ ಹೋಗ್ತಾಳೆ ಅಂತ ಅಂದ ಮಾತೆಲ್ಲ ನೆನ್ಪು ಮಾಡಿಕೊಂಡು ರಾಮಣ್ಣ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾನೆ. ಹಾಗೆ ತನ್ನಪ್ಪ ಜಯಣ್ಣನು ಸಹ ಹೇಳಿರ್ತಾನೆ, ಅವಳು ನಿನ್ನನ್ನು ನಂಬ್ಕೊಂಡಿದ್ದಾಳೆ ಕಣಪ್ಪ, ನಿಮ್ಮಮ್ಮ ಭೂಮಿಗೆ ನಿನ್ನನ್ನು ತಂದಿದ್ದಾಳೆ, ಆದರೆ ನೀನು ಮಣ್ಣಲ್ಲಿ ಮಣ್ಣಾಗೋವರೆಗೂ ನಿನ್ನ ಜೊತೆ ನಿನ್ನ ಹೆಂಡ್ತಿನೇ ಕಣೋ ಕೈ ಹಿಡಿಯೋದು, ಅವಳು ಮನಸ್ಸನ್ನ ಆದಷ್ಟು ಬೇಗ ಅರ್ಥ ಮಾಡ್ಕೊ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು, ಹಾಗೆ ಐಶ್ವರ್ಯನಿಗೆ ತಾಳಿ ಕಟ್ಟಿದ್ದೆಲ್ಲ ನೆನ್ಪು ಮಾಡಿಕೊಂಡು, ಇದರಲ್ಲಿ ನಂದು ತಪ್ಪಿದೆ, ಇದರಲ್ಲಿ ನಡೆದಿರೋದ್ರಲ್ಲಿ ಅವಳದು ಏನೂ ತಪ್ಪಿಲ್ಲ, ಆದರೂ ಸಹ ಶಿಕ್ಷೆ ಮಾತ್ರ ಅವಳು ಮಾತ್ರ ಅನುಭವಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಐಶ್ವರ್ಯನಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ, ಹೇಳಿ ಮಿಸ್ಟರ್ ಆಂಜನೇಯ ಅಂತ ಮಾತಾಡ್ತಿರ್ತಾಳೆ. ಏನ್ರಿ ಮೇಡಮರೇ, ಐಸು ಪೈಸು ಮೇಡಮರೇ, ಸೊಸೆದು ಮೊದಲನೇ ಅಡುಗೆ ಆದಾಗಿಂದ ಏನು ಈ ಆಂಜನೇಯನ ಮರ್ತು ಬಿಟ್ಟಿದ್ದೀರಾ ಅಂತ ಅಂದಾಗ, ಏನಿಲ್ಲ ಕಣ್ರಿ, ನಾನಿಲ್ಲಿ ಊರಿ ಬಿಸಿಲಲ್ಲಿ ಹುರ್ಕೊಂಡು ನಿಂತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನೀವು ಯಾಕ್ರಿ ಬಿಸಿಲಲ್ಲಿ ಹುರ್ಕೊಂಡು ನಿಂತಿದ್ದೀರಾ, ಒಳಗಡೆ ಹೋಗಿ ತಂಪಾದ ಮಜ್ಜಿಗೆ ಗಿಜ್ಜಿಗೆ ಕುಡಿದು ಕುತ್ಕೋಬೇಕಲ್ವಾ ಅಂತ ಅಂದಾಗ, ಈ ಮನೆಯವರಲ್ಲಿ ನನ್ನನ್ನು ತಂಪಾಗಿರಕ್ಕೆ ಬಿಟ್ಕೋತಾರೆ, ಆಲ್ ಆಫ್ ದಮ್ ಐ ಹೈಟ್ ಯು ಅಂತ ಕಿರ್ಚಾಡ್ತಾ ಇರ್ತಾಳೆ. ಅಯ್ಯೋ ರಾಮನೆ ಅಂತ ರಾಮಣ್ಣ ಅಂತಿರ್ಬೇಕಾದ್ರೆ, ನೋಡಿ ಆ ರಾಮನ ಹೆಸರು ಎತ್ಬೇಡಿ, ನನಗಂತೂ ಅವ್ನು ಕಂಡ್ರೆ ಆಗಲ್ಲ ಅಂತ ಅಂದಾಗ, ನಾನು ಯಾಕ್ರಿ ನಿಮ್ಮ ರಾಮನ ಬಗ್ಗೆ ಮಾತಾಡಲಿ, ನಾನು ಪುರುಷೋತ್ತಮ ರಾಮನ ಬಗ್ಗೆ ಮಾತಾಡಿದ್ದು ಅಂತ ಅಂದಾಗ, ಆ ರಾಮನ ಬಗ್ಗೆನಾ ಅಂತ ಅಂದ್ಬಿಟ್ಟು ಕೇಳ್ತಿರ್ಬೇಕಾದ್ರೆ, ಅಲ್ಲ ಕಣ್ರಿ, ನಿಮ್ಗೆ ಯಾಕ್ರಿ ರಾಮನ ಕಂಡ್ರೆ ಅಷ್ಟು ಬೇಜಾರು ಅಂತ ಅಂದಾಗ, ಆ ಹಿರಿಯರ ಕಡೆ ನನಗೆ ಸಿಕ್ಕಾಬಟ್ಟೆ ಕೋಪ, ಅವರಮ್ಮ ಮತ್ತು ಅವರು ಸೇರಿಕೊಂಡು ನಮ್ಮಪ್ಪಂಗೆ ಎಷ್ಟು ಅವಮಾನ ಮಾಡಿದ್ರು, ನಮ್ಮಪ್ಪನ ತಂದು ಹೊರಗಡೆ ಬಿಸಾಕ್ತಾ ನನಗೆಷ್ಟು ಕೋಪ ಬಂತು ಗೊತ್ತಾ ಅಂತ ಐಶ್ವರ್ಯ ಹೇಳ್ತಾ ಇರ್ತಾಳೆ. ಹೀಗೆ ರಾಮಣ್ಣ ನಿಮ್ಮ ಮನೆ ಅಡ್ರೆಸ್ ಕೊಡ್ರಿ, ನಾನು ಬಂದು ನಿನ್ನ ಗಂಡ ರಾಮಗೆ ನಾಳೆ ತದಕ್ತೀನಿ ಅಂತ ಅಂದಾಗ, ಅಪ್ಪ ಬೇಡ, ಅವನೊಂಥರ ಗೂಳಿ ಮನುಷ್ಯ, ಆದಿಮಾನವ ಮನುಷ್ಯ, ನೀವೇನಾದರೂ ಬಂದು ಅವನ ಹತ್ರ ಒದೆ ತಿನ್ನೋದು ನನಗಿಷ್ಟ ಇಲ್ಲ, ಬೇಡ ಅಂತ ಅನ್ಬೇಕಾದ್ರೆ, ಇಷ್ಟೆಲ್ಲ ಆಗಬೇಕಾದ್ರೆ ನೀವು ಸುಮ್ಮನೆ ಇದ್ರ ಅಂತ ಅಂದಾಗ, ಇನ್ನೇನು ಮಾಡಲಿ, ನಮ್ಮ ಡ್ಯಾಡ್ ಜೊತೆ ನಾನು ಮಾತಾಡ್ತಿಲ್ಲ, ಅದಕ್ಕೆ ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅಂತ ಅಂದಾಗ, ಯಾಕೆ ನೀವು ನಿಮ್ಮ ಡ್ಯಾಡ್ ಜೊತೆ ಮಾತಾಡ್ತಿಲ್ಲ ಅಂತ ಅಂದಾಗ, ನನಗಿಷ್ಟ ಇಲ್ಲ ಮದುವೆ, ಆದರೂ ಸಹ ಈ ರೀತಿ ಆಯಿತು ಅಂತ ಮದುವೆ ಮನೇಲಿ ನಡೆದಿದ್ದ ಘಟನೆಯಲ್ಲೂ ಸಹ ರಾಮಣ್ಣನ ಹತ್ರ ಐಶ್ವರ್ಯ ತನ್ನ ಫ್ರೆಂಡ್ ಆಂಜನೇಯ ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ನಡೆದಿದ್ದ ಘಟನೆಲ್ಲ ಹೇಳಿದಾಗ, ಈ ಕಡೆ ರಾಮನಿಗೆ ಸಿಕ್ಕಾಬಟ್ಟೆ ಬೇಜಾರಾಗಿ, ಅದಕ್ಕೆ ನಿಮ್ಮ ಅಪ್ಪನ ಜೊತೆ ಮಾತಾಡ್ತಿಲ್ಲ ಅಂತ ಅನ್ಬೇಕಾದ್ರೆ, ಹೌದು ರೀ, ಆದರೆ ಅಪ್ಪನ ಪ್ರೀತಿ ನನಗೆ ತುಂಬಾ ಇದೆ, ಏನು ಮಾಡಲಿ, ಈ ರಾಮ ನಮ್ಮ ಅಪ್ಪನಿಗೆ ಸಿಕ್ಕಾಬಟ್ಟೆ ಅವಮಾನ ಮಾಡ್ದ ಅಂತ ಅಂದಾಗ, ಸಾರಿ ನನ್ನ ಕ್ಷಮಿಸಿ ಅಂತ ಅಂದಾಗ, ನೀವು ಯಾಕ್ರಿ ಕ್ಷಮೆ ಕೇಳ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಏನೋ ಬಾಯಿ ತಪ್ಪಿ ಹೇಳ್ದೆ, ಆ ರಾಮು ಅನ್ನ ತಿನ್ನೋನಾಗಿದ್ರೆ ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದ, ಹಾಗೆ ಹೋಗ್ಬಿಟ್ನಾ ಅಂತ ಅಂದಾಗ, ಅವನು ನನ್ನ ಹತ್ರ ಕ್ಷಮೆ ಕೇಳ್ತಾನೆ, ಖಂಡಿತ ಕೇಳಲ್ಲ ಮಿಸ್ಟರ್ ಆಂಜನೇಯ, ನಾನಿಲ್ಲಿ ನಿಂತಿರೋದನ್ನು ನೋಡಿ ಸಹ ಸುಮ್ಮನೆ ಹೋದ, ನನಗೆಷ್ಟು ಉರಿ ಹತ್ಕೊಂಡಿತ್ತು ಗೊತ್ತಾ ಅಂತ ಐಶ್ವರ್ಯ ಹೇಳ್ತಾ ಇರಬೇಕಾದ್ರೆ, ತನ್ನ ಮನಸ್ಸಲ್ಲಿ ರಾಮಣ್ಣ ಯೋಚನೆ ಮಾಡ್ತಾ ಇರ್ತಾನೆ, ನೀನು ನಿಂತಿರೋದು ನೋಡಿ ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಐಶು, ಆದರೆ ನಿಮ್ಮ ಅಪ್ಪ ಅಮ್ಮನಿಗೆ ಅವಮಾನ ಮಾಡಿದ್ನಲ್ಲ, ಆ ಬೇಜಾರು ಪಾಪ ಪ್ರಜ್ಞೆ ನನ್ನ ಕಾಡ್ತು, ಅದಕ್ಕೆ ನಾನು ಹೋದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ನನ್ನ ಕುತ್ತಿಗೆಗೆ ಹೇಳ್ದಲ್ಲೇ ಕೇಳ್ದೆ ತಾಳಿ ಕಟ್ತಾ, ಮಾತೆತ್ತಿದ್ರೆ ನಮ್ಮದು ಮರ್ಯಾದೆ ವಂಶ, ಹೆಣ್ಣಿಗೆ ಗೌರವ ಕೊಡ್ತೀವಿ ಅಂತಾನೆ, ಗೌರವ ಕೊಡೋರು ಯಾರಾದರೂ ಈ ರೀತಿ ಮಾಡ್ತಾರೆ ಅಂದರೆ, ನನ್ನನ್ನೊಂದು ಮಾತು ಕೇಳಿಲ್ಲ, ತಾಳಿ ಕಟ್ಬಿಟ್ಟ, ಸಾಲದಕ್ಕೆ ನಮ್ಮ ಅಪ್ಪನಿಗೆ ಬೇರೆ ಅವಮಾನ ಮಾಡ್ದ, ತಂದು ಬೀದಿಗೆಸ್ದ, ನನಗೆಷ್ಟು ಬೇಜಾರಾಯಿತು ಗೊತ್ತಾ ಅಂತ ಅಂದಾಗ, ನೀವು ಯಾಕ್ರಿ ಸುಮ್ಮನೆ ಇದ್ದೀರಾ, ನೀವು ಎಳ್ಕೊಬಂದು ಆ ರಾಮನ್ನ ಬಿಸಿಲಲ್ಲಿ ನಿಲ್ಲಿಸಿ ಅಂತ ಅಂದಾಗ, ಏನು ನನ್ನ ಕೈಲ ಸಾಧ್ಯನಾ, ಇಲ್ಲ ಅವ್ನು ದೊಡ್ಡ ಪೈಲ್ವಾನು ಅಂತ ಅನ್ಬೇಕಾದ್ರೆ, ಪೈಲ್ವಾನ್ ಆಗಿರೋರಿಗೆಲ್ಲ ಏನು ಶಕ್ತಿ ಇರಲ್ಲ ಕಣ್ರಿ, ಬುದ್ಧಿಯಿಂದ ಯೋಚನೆ ಮಾಡ್ರಿ ಅಂತ ರಾಮಣ್ಣ ಐಡಿಯಾ ಕೊಡ್ತಾ ಇರ್ತಾನೆ. ಬುದ್ಧಿ ಉಪಯೋಗಿಸ್ಬೇಕು, ನನಗೊಂದು ಗೊತ್ತಾಗ್ತಿಲ್ಲ ಅಂತ ಅಂದಾಗ, ಚಾಣಕ್ಯನ ಕಥೆನ ಕೇಳಿಲ್ವಾ, ಆ ರೀತಿ ನೀವು ಉಪಯೋಗಿಸ್ರಿ, ಮನೇಲೇ ಇದ್ದು ಎಲ್ಲರಿಗೂ ಚಳ್ಳಹಣ್ಣು ತಿನ್ನಿಸ್ಬೇಕು, ಅದನ್ನು ಬಿಟ್ಟು ನೀವು ಯಾಕ್ರಿ ಬಿಸಿಲಲ್ಲಿ ನಿಂತಿದ್ದೀರಾ ಅಂತ ಅಂದಾಗ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಇನ್ಮೇಲೆ ಏನಿದ್ರು ರಿಯಾಕ್ಷನ್ ನಾನು ತೋರಬಾರ್ದು, ಆಕ್ಷನ್ ಮಾಡಬೇಕು ಅಷ್ಟೇ, ಬುದ್ಧಿ ಉಪಯೋಗಿಸಿ ಎಲ್ಲರಿಗೂ ಚಳ್ಳಹಣ್ಣು ತಿನ್ನಿಸ್ತೀನಿ ಅಂತ ಐಶ್ವರ್ಯ ಹೇಳ್ತಿರ್ಬೇಕಾದ್ರೆ, ಬಿಸಿಲಲ್ಲಿ ಏನಕ್ಕೆ ನಿಂತಿದ್ರೆ ಒಳಗಡೆ ಹೋಗ್ರಿ ಅಂತ ಹೇಳ್ತಾ ಇರ್ತಾನೆ. ಆಗಲೇ ಜ್ಯೋತಿ ಮತ್ತು ಅಜ್ಜಿ ಪಾಪ ತುಂಬ ಸಲ ಕರೆದ್ರು, ನಾನೇ ಹೋಗಲಿಲ್ಲ, ಇವಾಗೇನಾದರೂ ಹೋದರೆ ನಾನು ಸೋತಂಗೆ ಆಗಲ್ವೇನ್ರಿ ಆಂಜನೇಯ ಅಂತ ಅನ್ಬೇಕಾದ್ರೆ, ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಳ್ಳಿ, ಯಾರಾದರೂ ಕರೆಯಕ್ಕೆ ಬಂದೇ ಬರ್ತಾರೆ, ಅವಾಗ ಒಳಗಡೆ ಹೋಗಿ ಆ ರಾಮಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಂತ ರಾಮಣ್ಣ ಐಡಿಯಾ ಕೊಡ್ತಾ ಇರ್ತೀನಿ. ಹಾಗೆ ಇನ್ನೊಂದು ಕಡೆ ಐಶ್ವರ್ಯ, ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ, ನಿಮ್ಮ ಜೊತೆ ಮಾತಾಡಿ ನನ್ನ ಮನಸ್ಸು ಹಗುರ ಆಯಿತು, ಥ್ಯಾಂಕ್ಸ್ ಆಂಜನೇಯ ಅವರೇ ಅಂತ ಫೋನ್ ಕಟ್ ಮಾಡಿದಾಗ, ಈ ಕಡೆ ರಾಮಣ್ಣ ಕಟ್ ಮಾಡಿ, ನಿನ್ನ ಮನಸ್ಸಲ್ಲಿ ಆಗಿರೋ ನೋವನ್ನ ನಾನು ಕಡಿಮೆ ಮಾಡೋಕ್ಕಾಗಲ್ಲ, ಆದರೆ ನಿನ್ನ ಮಗುನಂತ ಮನಸ್ಸಿರೋ ನಿನ್ನ ಮುಖದಲ್ಲಿ ನಗು ನೋಡಿದ್ನಲ್ಲ, ಅದೇ ನನಗೆ ಸ್ವಲ್ಪ ಖುಷಿ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಹಾಗೆ ಇನ್ನೊಂದು ಕಡೆ ವಿಶ್ವನಾಥ್ ನಡೆದಿದ್ದ ಘಟನೆ ಎಲ್ಲ ಗೌತಮ್ ಹತ್ರ ಹೇಳ್ತಿರ್ಬೇಕಾದ್ರೆ, ಅವನು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಏನು ಅಂಕಲ್
ನಿಮಗೇನು ಅನ್ನಿಸ್ತಾ ಇಲ್ವಾ? ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ಇರೋ ಹುಡುಗರಿದ್ದಾರೆ, ನಾವು ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾ ಇದ್ದೀವಿ, ಒಂದು 10 ಜನನ ಕಳಿಸಿ ಆ ರಾಮಣ್ಣನ ಹೊಡೆದು ಬಿಸಾಕಿ ನದಿ ಕಡೆ ಎಸ್ಬರ್ಬೋದಲ್ವಾ? ಇರಿ ನಾನು ಫೋನ್ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ಆ ಕೆಲಸ ಮಾಡೋಕ್ಕೆ ನನ್ನ ಕೈಲಿ ಆಗಲ್ವಾ ಗೌತಮ್? ಆ ಕೆಲಸ ನಾನು ಏನಕ್ಕೆ ಮಾಡ್ತಿಲ್ಲ ಅಂತ ಅಂದರೆ, ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಆ ಈಡಿಯಟ್ ಅಂತ ಅನ್ಬೇಕಾದ್ರೆ, ತಾಳಿ ಕಟ್ಟಿದ ತಕ್ಷಣ ಗಂಡ ಆಗಲ್ಲ. ಐಶ್ವರ್ಯನ ಆಸೆನ ಯಾವ್ದವನು ಈಡೇರಿಸಿದ್ದಾನೆ ಹೇಳಿ ನೋಡೋಣ? ಅಷ್ಟಕ್ಕೂ ನಿಮ್ಮ ಕಾಲರ್ ಪಟ್ಟೆನ ಹಿಡಿದು ಆಚೆ ತೂಕಿದ್ದಾನೆ. ನಿಮಗೇನು ಅನ್ನಿಸ್ತಿಲ್ವಾ? ಸಿಟ್ಟು ಬರ್ತಿಲ್ವಾ? ಕೋಪ ಬರ್ತಿಲ್ವಾ ಅಂತ ಅನ್ಬೇಕಾದ್ರೆ, ನನಗೆಲ್ಲ ಬರ್ತಾ ಇದೆ ಗೌತಮ್, ಆದರೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಆ ಟೈಮ್ ಬಂದ ತಕ್ಷಣ ಅದನ್ನೆಲ್ಲ ನಾನು ಬಡ್ಡಿ ಸಮೇತ ಅವನಿಗೆ ತೀರಿಸ್ತೀನಿ. ನನ್ನ ಮಗಳೊಬ್ಳು ನನ್ನ ಕಡೆ ನಿಂತ್ಕೊಳ್ಳಿ, ನನ್ನ ಪರ ಬಂದಮೇಲೆ ನೋಡ್ತಾ ಇರೋ ಅವನನ್ನು ಉಳುಕ್ ಥರ ಒಸ್ಕಾಕ್ತೀನಿ ಅಂತ ಕೋಪದಿಂದ ವಿಶ್ವನಾಥ್ ಹೇಳ್ತಾ ಇರ್ತೀನಿ. ಇವತ್ತು ವಿಶ್ವನಾಥ್ ನನ್ನ ಮನಸ್ಸಲ್ಲಿ ಎಷ್ಟು ನೋವಾಗ್ತಿದೆ ಅದನ್ನು ಕೇಳೋಕ್ಕೆ ನೀನಾದರೂ ಇಂಥ ಟೈಮಲ್ಲಿ ಇದೆಯಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಅನ್ಬೇಕಾದ್ರೆ, ಏನು ಅಂಕಲ್ ಥ್ಯಾಂಕ್ಸ್ ಎಲ್ಲ ನನಗೆ ಹೇಳ್ತಿದ್ದೀರಾ ಅಂತ ಅಂದಾಗ, ಸ್ವತಃ ನನ್ನ ಹೆಂಡ್ತಿನ ನನ್ನ ಪರನಿಲ್ಲ, ಆ ಜಯಮ್ಮ ಹಾಗೆ ಜಗನ್ನಾಥ್ ಜೊತೆ ಇದ್ದಾಳೆ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ನೀನಿದೆಯಲ್ಲ ಅದಕ್ಕೆ ಖುಷಿ ಅಂತ ಅನ್ಬೇಕಾದ್ರೆ, ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ, ಒಂದು ಫೋನ್ ಕಾಲ್ ಮಾಡಿ ಅಷ್ಟೇ ಅಂತ ಗೌತಮ್ ಹೇಳ್ತಾ ಇದ್ರೆ, ಸರಿ ಅಂತ ಹೇಳಿ ವಿಶ್ವನಾಥ್ ಹೊರಟು ಮನೆಗೆ ಹೋಗ್ತಾ ಇರ್ತಾನೆ. ಹಾಗೆ ವಿಶ್ವನಾಥ್ ಹೋಗಿದ ತಕ್ಷಣ ಈ ಕಡೆ ಗೌತಮ್ ಹೇಳ್ತಾ ಇರ್ತಾನೆ ತನ್ನ ಅಸಿಸ್ಟೆಂಟ್ನ ಶರತ್ನ ಕರೆದುಬಿಟ್ಟು, ಎಲ್ಲ ಶೆಡ್ಯೂಲ್ನ ಕ್ಯಾನ್ಸಲ್ ಮಾಡು, ನಾಳೆ ಮಲ್ಲಿಗೆಪುರಕ್ಕೆ ಹೋಗೋಣ ಅಂತ ಅಂದಾಗ, ಏನು ಬಾಸ್ ಈ ರೀತಿ ಹೇಳ್ತಿದ್ದೀರಾ, ಬೇಡ ಹೋಗೋದು, ಯಾಕೆ ಅಂತ ಅಂದರೆ ಅವ್ರ ತಂದೆನೇ ಅವನು ಬಿಟ್ಟಿಲ್ಲ, ಆ ರೀತಿ ಅವಮಾನ ಮಾಡಿದ್ದಾನೆ, ಇನ್ನು ನಿಮ್ಮ ಮೇಲೆ ಹಳೆ ದ್ವೇಷ ಇದೆ, ನಿಮ್ಮನ್ನು ಸುಮ್ಮನೆ ಬಿಡ್ತಾನ ರಾಮಣ್ಣ ಅನ್ಬೇಕಾದ್ರೆ, ನೀನು ತಲೆ ಕೆಡಿಸ್ಕೋಬೇಡ, ಆಲ್ರೆಡಿ ಐಶ್ವರ್ಯ ಮನಸ್ಸು ಬ್ರೇಕ್ ಡೌನ್ ಆಗಿದೆ, ಅವ್ರ ಅಪ್ಪನಿಗೆ ಈ ರೀತಿ ಆಗಿದೆಯಲ್ಲ ಅಂತ ಅವಮಾನದಿಂದ ಬೇಜಾರಾಗಿರ್ತಾಳೆ. ಬೇಜಾರಾಗಿರೋ ಅವಳಿಗೆ ನಾನು ಹೋಗಿ ಸಮಾಧಾನ ಮಾತಾಡಿದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಇಲ್ಲಿವರೆಗೂ ಬಂದಿದ್ರಲ್ಲ ಅಂತ ಖುಷಿ ಪಡ್ತಾಳೆ. ಇದೇ ನಾನು ಸಮಯನ ಯೂಸ್ ಮಾಡಿಕೊಂಡು ಅವಳನ್ನ ವಾಪಸ್ ಬರ್ತೀನಿ ಅಂತ ಅಂದಾಗ, ಅಸಿಸ್ಟೆಂಟ್ ಆಗಿರೋ ಶರತ್ತು ಬಾ ಸೂಪರ್ ಐಡಿಯಾ ನಿಮ್ಮದು, ಇದೇ ರೀತಿ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಬಿಸಿಲಲ್ಲಿ ನಿಂತ್ಕೊಂಡು ಐಶ್ವರ್ಯ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಆಂಜನೇಯ ಹೇಳೋದು ಕರೆಕ್ಟಾಗಿದೆ, ನಾನೇನಕ್ಕೆ ಸುಮ್ಮನೆ ಈ ಥರ ಕೂಗಾಡಬೇಕು, ವೆಪನ್ ಥರ ಇರೋ ನನ್ನ ಬುದ್ಧಿನ ಯೂಸ್ ಮಾಡ್ಕೋಬೇಕು ಅಲ್ವಾ? ಈಗ ಒಳಗಡೆ ಹೋದ್ರೆ ನಾ ಸೆಲ್ಫ್ ರೆಸ್ಪೆಕ್ಟಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ, ಯಾರಾದರೂ ಬಂದು ಕರಿಬೋದು, ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ, ಮೇ ಬಿ ಅಜ್ಜನೇ ಬಂದು ಕರಿಬೋದು, ಆ ಜಯಮ್ಮ ಆಗಲಿ ಆ ಗೂಬೆರಾಮು ಖಂಡಿತ ಅವ್ರು ಯಾರೂ ಕರೆಯಲ್ಲ, ನೋಡೋಣ ಯಾರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ. ಜೊತೆಗೆ ರಾಮಣ್ಣ ಹೊರಗಡೆ ಬರ್ತಾನೆ, ಬಂದನು ಐಶ್ವರ್ಯ ಹತ್ರ ಮಾತಾಡೋಕ್ಕೆ ಬರ್ತಿರ್ಬೇಕಾದ್ರೆ ಐಶ್ವರ್ಯ ಹತ್ರ ಹೇಳ್ತಾ ಇರ್ತಾನೆ, ನಿಮ್ಮಪ್ಪ ನನಗೆ ಅವಮಾನ ಮಾಡಿದರು, ಹಾಗೆ ನಮ್ಮ ಅಮ್ಮನಿಗೆ ಹೊಡೆದ್ರು, ನಮ್ಮ ಅಪ್ಪನಿಗೆ ಹೊಡೆಯಕ್ಕೆ ಬಂದರು, ಅದಕ್ಕೋಸ್ಕರ ನಾನು ಅವ್ರನ್ನ ಎತ್ಕೊಂಡು ಹಟ್ಟಿಲಿ ಬಿಸಾಕ್ತೆ, ಇಬ್ಬರದ್ದು ತಪ್ಪಿದೆ ಅಲ್ವಾ ಅಂತ ಅಂದಾಗ, ಆಲ್ರೆಡಿ ಆ ವಿಷಯಕ್ಕೆ ನಾನು ಹುರ್ಕೊಂಡು ನಿಂತಿದ್ದೀನಿ, ಮತ್ತೆ ಆ ವಿಷಯನ ಹೇಳ್ಬೇಡ ಅಂತ ಅಂದಾಗ, ನಾನು ಅದಕ್ಕೆ ಬಂದಿಲ್ಲ, ನಿನ್ನ ಹತ್ರ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ ಅಂತ ಅಂದಾಗ, ಏನು ನೀನು ಕ್ಷಮೆ ಕೇಳ್ತೀಯ ಅಂತ ಅಂದಾಗ, ಹೌದು ನಿಮ್ಮ ಅಪ್ಪನ ಹತ್ರನೂ ನಾನು ಕ್ಷಮೆ ಕೇಳಿದ್ದೀನಿ, ಸೊ ನಿನ್ನನ್ನು ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸು, ಬಾ ಒಳಗಡೆ ಅಂತ ಅಂದಾಗ, ಇವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.